ಬೆಳಗಾವಿ ರಾಜಕಾರಣ ಯಾವಾಗಲೂ ವಿಧಾನಸೌಧದಲ್ಲಿ ಕಂಪನವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ, ಯಾಕಂದರೆ ಪವರ್ ಸೆಂಟ್ರು ಅಂತ. ಬಟ್ ಈ ಪವರ್ ಸೆಂಟರ್ನಲ್ಲಿ ರೈತರ ಕಷ್ಟವನ್ನು ಕೇಳೋ ಸಮಯ ರಾಜಕಾರಣಿಗಳಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇವತ್ತು CM ಅಲ್ಲಿಗೆ ಬರ್ತಾ ಇದ್ದಾರೆ, ಬಟ್ ಜನರ ಆಕ್ರೋಶ ಜಾಸ್ತಿ ಇದೆ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಪ್ರವಾಹ ಅವಾಂತರ, ಕಟಾವಿಗೆ ಬಂದ ಬೆಳೆ ನೀರು ಪಾಲು, ರೈತ ಕಂಗಾಲು. ಹೌದು, ಕಳೆದ 2 ತಿಂಗಳಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಜಿಲ್ಲೆಯ ಜನರು ಹಾಗೂ ರೈತರು ಅಕ್ಷರಶಃ ತತ್ತರಿಸಿ ಹೋಗಿದ್ರು. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿ ಕಷ್ಟಪಟ್ಟು ಬೆಳೆ ತೆಗೆದಿದ್ದ ರೈತರು ಇದೀಗ ಕೈಗೆ ಬಂದ ಫಸಲು ಬಾಯಿಗೆ ಬರದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಸೋಯಾ, ಕ್ಯಾರೆಟ್, ಕಬ್ಬು, ಶೇಂಗಾ, ಉದ್ದು, ಭತ್ತ ಸೇರಿದಂತೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿತ್ತು. ಆದರೆ ಈವರೆಗೂ ರೈತರ ಸಮಸ್ಯೆ ಆಲಿಸಿ ಪರಿಹಾರ ನೀಡಬೇಕಿದ್ದ ಸರ್ಕಾರದಿಂದ ಯಾವುದೇ ಸ್ಪಂದನೆ ಮಾತ್ರ ಜಿಲ್ಲೆಯ ರೈತರಿಗೆ ಸಿಕ್ಕಿರಲಿಲ್ಲ. ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದ್ದು, ಅದಕ್ಕಿಂತ ಪೂರ್ವದಲ್ಲೇ ವಿಪಕ್ಷ ನಾಯಕ ಅಶೋಕ್ ಬೆಳಗಾವಿಗೆ ಬಂದು ಅತಿವೃಷ್ಟಿಯಿಂದ ಆದ ಹಾನಿ ಬಗ್ಗೆ ಮಾಹಿತಿ ಪಡೆದು ರೈತರೊಟ್ಟಿಗೆ ಚರ್ಚೆ ಮಾಡಿ ಪರಿಹಾರದ ಭರವಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರಗಿ, ನಾಗನೂರ ಸೇರಿ ಚಿಕ್ಕೋಡಿ ಉಪವಿಭಾಗದ ಪ್ರದೇಶಗಳಿಗೂ ಭೇಟಿ ನೀಡಿ ವೀಕ್ಷಣೆ ಮಾಡಿ ರೈತರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಖುದ್ದು ಜಮೀನಿಗೆ ಇಳಿದು ಬೆಳೆ ಸ್ಥಿತಿಗತಿ ತಿಳಿದು ಬಳಿಕ ಡಿಸಿ ಅವರನ್ನ ಸ್ಥಳಕ್ಕೆ ಕರೆಸಿಕೊಂಡು ಎಷ್ಟು ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಬೆಳೆ ಪರಿಹಾರದ ಕುರಿತು ನಾಗನೂರ ಗ್ರಾಮದಲ್ಲಿ ರೈತರೊಟ್ಟಿಗೆ ಅಶೋಕ್ ಸಭೆ ಮಾಡಿ ಚರ್ಚೆ ನಡೆಸಿದ್ರು. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಬೆಳಗಾವಿಗೆ ಸಿಎಂ ಬರ್ತಾ ಇದ್ದು ರೈತರ ಸಮಸ್ಯೆ ಆಲಿಸಲು ಅಲ್ಲ, ಬದಲಿಗೆ ಬಿರಿಯಾನಿ ತಿಂದು ಹೋಗಲು ಅಂತ ವ್ಯಂಗ್ಯವಾಡಿದ್ದಾರೆ. NDRF, SDRF ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ಬೆಂಗಳೂರಲ್ಲಿ ಹೇಳ್ಬಿಟ್ಟು ಹೊರಡಿ, ಇಲ್ಲ ಅಂದರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕ್ಕಾರ ಆಗ್ತಾರೆ. ಫಸ್ಟ್ ಇವ್ರಿಗೆ ವರದಿ ಕೊಡ್ಬೇಕಲ್ರಿ, ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಏನು ಮಾಡೋಕ್ಕೆ ಸಾಧ್ಯ ರೀ? ನಾವು ಈ ಮೊದಲು ವರದಿ ಕೊಟ್ಟರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀರಿ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ, ಪರಿಹಾರ ಕೊಡೋಕ್ಕೆ ನಾವು ಕೂಡ ರೈತರ ಪರವಾಗಿ ನಿಲ್ತೀರಿ. ಕೇಂದ್ರ ಸರ್ಕಾರ NDRF ನಿಯಮಾವಳಿಗಳ ಪ್ರಕಾರ ಪರಿಹಾರ ಬಿಡುಗಡೆ ಮಾಡಿದ್ದು, ಆದರೆ ರಾಜ್ಯ ಸರ್ಕಾರ ಅದನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದೆ. ಈವರೆಗೂ ಎಷ್ಟು ಪ್ರಮಾಣದಲ್ಲಿ ಮಳೆಯಿಂದಾಗಿ ಹಾನಿಯಾಗಿದೆ ಅನ್ನೋದರ ವರದಿ ಕೂಡ ಸರ್ಕಾರದ ಬಳಿ ಇಲ್ಲ. ಆ ವರದಿ ತರಿಸಿಕೊಂಡು ಕೇಂದ್ರದ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಪರಿಹಾರ ತರುವ ಕೆಲಸ ಕೂಡ ಮಾಡ್ತಾ ಇಲ್ಲ. ಅಧಿಕಾರಕ್ಕಾಗಿ ಕಿತ್ತಾಡಿಕೊಳ್ತಾ ಇದ್ದು ಇದೊಂದು ಮಲಗಿರುವ ಸರ್ಕಾರ. ಮುಂದಿನ ದಿನಗಳಲ್ಲಿ ರೈತರಿಗೆ ಪರಿಹಾರವನ್ನ ಕೊಡಿಸುವ ಕೆಲಸ ಮಾಡೋದಾಗಿ ವಿಪಕ್ಷ ನಾಯಕ ಅಶೋಕ್ ರೈತರಿಗೆ ಭರವಸೆ ನೀಡಿದ್ದಾರೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೂಡ ನೆರೆ ಪ್ರವಾಹದ ಕುರಿತು ಪರಿಶೀಲನೆ ನಡೆಸಿ ಜನರಿಂದ ಮಾಹಿತಿ ಪಡೆದಿದ್ದಾರೆ. ಇಂದು ಬೆಳಗಾವಿಗೆ ಸಿದ್ದರಾಮಯ್ಯ, ರೈತರು ಪ್ರತಿಭಟನೆಗೆ ಸಜ್ಜು. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾದರೂ 2 ಸಚಿವರು ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಇಂದು ಸಿಎಂ ಬೆಳಗಾವಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಗೆ ಬರ್ತಾ ಇದ್ದು, ಆದ್ರೆ ರೈತರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದು, ಹೀಗಾಗಿ ಇಂದು ಸಿಎಂ ಆಗಮಿಸುವ ವೇಳೆ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು, ಜೊತೆಗೆ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಲಿದ್ದಾರೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ.